ಬಿಡು ಸುಗುಣಕ್ಕನ ಮನೇಲಿ ಇದ್ರೆ ಏನಂತೆ. ನಾವು ಬಾಡಿಗೆ ಕೊಡ್ತೀವಲ್ಲ, ಬಾಡಿಗೆ ಕೊಡೋದಕ್ಕೆ ತಾನೇ ನಾವು ಹೋಗಿ ಅಲ್ಲಿರೋದು. ಪುಕ್ಸಟ್ಟೆ ಅವ್ರೇನು ಬಿಡಿಸ್ಕೊಂಡಿಲ್ಲ ಬಿಡಿ. ಏನು ಮಾಡ್ತೀವಿ, ಎಲ್ಲರೂ ಪಾಪ ಜೊತೆಗಿರ್ಬೋದಾಗಿತ್ತು. ಎಲ್ಲರೂ ಒಳ್ಳೆಯವರು ಪಾಪ. ಇವರೆಲ್ಲ ಒಳ್ಳೆಯವರೇ ಅಪ್ಪ. ಪ್ರೀತಿನೇ ಏನು ಗಲಾಟೆ ಅವಳೆಲ್ಲ ಏನಿಲ್ಲ, ಆರಾಮಾಗಿರ್ಬೋದಾಗಿತ್ತು. ಏನೋ ಅವ್ರವ್ರದವ್ರವರು ಪರ್ಸ್ನಲ್ ಬಿಡಿ, ನಮ್ಗೆ ಯಾಕೆ. ಕೇಳ್ರಿ ಅವಣ್ಣ ಐತೇನೋ ಧರಣಿಯಣ್ಣ. ಏನಮ್ಮ ಅಮ್ಮಣಿ, ಧರಣಿ ಅಣ್ಣ ಆಯ್ತಾ? ಐತೆ ಅಣ್ಣ, ಬನ್ನಿ ಕರಿತೀನಿ ಬನ್ನಿ. ಮಾವ ಮಾವ ಬನ್ನಿ ಮಾವ, ಯಾರೋ ಬಂದಿದ್ದಾರೆ ನಿಮ್ಮ ನುಡಿಕೊಂಡು. ಯಾರು ಅಲ್ಲ, ಮನು ಅಣ್ಣ ಅಂತ ಹೇಳು. ಮನು ಅಣ್ಣ ಬಂದೈತೆ ಅಂತ ಹೇಳಿ. ಮಾವ ಮಾವ ಬನ್ನಿ ಮಾವ ಇಲ್ಲಿ. ಎಷ್ಟು ಚೆನ್ನಾಗಿರ್ಬೋದಾಗಿತ್ತಪ್ಪ. ಯಾಕೋ ಸುಗುಣಕ್ಕ ನಿಮ್ಮನ್ನು ಬಿಟ್ಟು ಒಂದೇ ಐತಲ್ವಾ? ಯಾಕೋ ನಮಗೆ ಒಂದು ಕಡೆ ಸೈಡು ದೊಡ್ಡ ಮನೆ ಆಗುತ್ತೆ, ಬಾಡಿಗೆ ಕೊಡ್ತೀನಿ ಬಂದಿರ್ರಪ್ಪ ಅಂತಂತು ಅದಕ್ಕೆ ಹೋಗಿದ್ದೀವಿ. ಎಷ್ಟು ಚೆನ್ನಾಗಿರ್ಬೋದಾಯಿತು ನಿಮ್ಮಂಥವ್ರತಾಗೆ. ಅವಕ್ಕ ಯಾಕೋ ಇಷ್ಟ ಆಗಲಿಲ್ವೇನೋ, ಅದಕ್ಕೆ ಬೇರೆ ಐತಲ್ವೇ, ಎಲ್ಲರೂ ಒಟ್ಟಿಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಅಕ್ಕನಿಗೆ ಚೆನ್ನಾಗಿರ್ಬೇಕು ಅಂತ ಅನ್ಸಲ್ಲ ತಗ. ಇವಾಗ ಇವಳು ಒಳ್ಳೆಯವಳೇನೆ, ಚೆನ್ನಾಗಿರ್ಬೋದಾಗಿತ್ತು. ಏನು ಮಾಡ್ತಿ. ಅಣ್ಣನೂ ಒಳ್ಳೇದೇನೆ ಧರಣಿ ಅಣ್ಣ. ಕೂತ್ಕೊಳ್ರಿ ಕೂತ್ಕೊಳ್ರಿ, ಅಣ್ಣ ಬರ್ತೈತೆ, ಮಾತಾಡೋಣ, ಕೂತ್ಕೊಳ್ರಿ. ತಡಿ ಬರಲಿ ಅಣ್ಣ, ಬರಲಿ ತಡಿ. ಅಯ್ಯೋ ಕೂತ್ಕೊಳ್ರಿ, ಇದೇನು ನಮ್ಮನೆ ಇದ್ದಂಗೆನೆ. ನಾವು ಅವರು ಎಲ್ಲ ಒಂದೇ ಅಂದಮೇಲೆ ಅವ್ರು ಕೂತ್ಕೊಳ್ರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಾವೇ ಕೂತ್ಕೋಬೇಕು. ನಮ್ಮನೆ ಇದ್ದಂಗೆ ಇದು, ಕೂತ್ಕೊಳ್ರಿ. ಮನು, ನಾನು ಯಾರಪ್ಪ ಅಂತ ಅಂದ್ಕೊಂಡೆ. ಕೂತ್ಕೊಳ್ಳಪ್ಪ, ಕೂತ್ಕೊಂತೀವಿ ಬಿಡೋಣ, ಇದೇನೇನು ನಮ್ಮನೆ ಇದ್ದಂಗೆನೆ. ಕೂತ್ಕೊಂತೀವಿ, ಅದ್ರಾಗೆಲ್ಲ ಏನು ಸಂಕೋಚ ಏನಿಲ್ಲ. ಬಾರಪ್ಪ, ಬಾ ಊಟ ಮಾಡಿ ಬಾ. ಬಾರಮ್ಮ ಊಟ ಮಾಡಿ ಬಾ. ಇರಲಿ ಪರವಾಗಿಲ್ಲ ಅಣ್ಣ, ಆಲೆ ಆಯಿತು ಊಟ. ಏನು ನಾವು ಸ್ವಲ್ಪ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಏನಂತಂದರೆ ಅದೇ ನಾವು ಸ್ವಲ್ಪ ಇವಾಗ ಮನೆ ಶುರು ಮಾಡಿದ್ದೀವಿ, ಅದಕ್ಕೆ ಮನೆ ಕಟ್ಟಬೇಕು ಅಂತ ಇದ್ದೀವಿ ಕಣಣ್ಣ ನಾವು. ಕಟ್ರಮ್ಮ, ಒಳ್ಳೇದಾಯಿತು, ಕಟ್ರಿ, ಒಳ್ಳೇದಾಯಿತು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಎಲ್ರಿಗೂ ಮನೆ ಕಟ್ಟಬೇಕು ಅನ್ನೋದೊಂದು ಕನಸಿದ್ದೇ ಇರುತ್ತೆ. ಅವ್ರ ಜೀವನದಲ್ಲಿ ನಾನು ಒಂದು ಮನೆ ಕಟ್ಟಬೇಕು, ಚೆನ್ನಾಗಿರೋದೊಂದು ಅಂತ ಹೇಳಿ ಎಲ್ಲ ಮನುಷ್ಯನಿಗೂ ಆಸೆ ಇರುತ್ತೆ. ಅದು ಕೆಲವ್ರದ್ದು ಈಡೇರುತ್ತೆ, ಒಬ್ಬೊಬ್ರದ್ದು ಕೆಲವ್ರದ್ದು ಈಡೇರಲ್ಲ. ಎಲ್ಲರೂ ಅಂದ್ಕೊಂಡಿದ್ದ ತಕ್ಷಣ ಮಾಡೋಕ್ಕಾಗಲ್ಲ. ಇವಾಗ ಯಾವುದೇ ಆಗಲಿನೇ ಅಂದ್ಕೊಂಡ್ಲಿಲ್ಲ ಅಂದ್ರೂ ಆಗುತ್ತೆ. ಒಂದೊಂದು ಸತಿ ಅಂದ್ಕೊಂಡ್ರೂ ಅದು ಆಗೋದಿಲ್ಲ. ಈಗ ಅದು ಏನಾಗಬೇಕು ಅದೇ ಆಗೋದು. ಹೆಂಗೋ ಕೊಡ್ತಾ ಇದ್ದೀರಾ, ಕಟ್ರಿ, ಒಳ್ಳೇದಾಗಲಿ. ಅದಕ್ಕೆ ಅಣ್ಣ ಇವಾಗ ಒಪ್ಪರ್ಸಿದ್ನ ನಾನೆಲ್ಲನ, ಅದಕ್ಕೆ ಸ್ವಲ್ಪ ಇವಾಗ ಅಮೌಂಟ್ ಬೇಕಾಗಿತ್ತು. ಇವಾಗ ಕಟ್ತಾ ಇದ್ದೀವಲ್ಲ, 2 ರೂಪಾಯಿ ಬಡ್ಡಿ ಆಗಲಿಲ್ಲ, ನನಗೆ 1 ಲಕ್ಷ ದುಡ್ಡು ಬೇಕಾಗಿತ್ತು. 1 ಲಕ್ಷ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ರೆ ನೀನೆಲ್ಲ ಅಂದ್ರೂ ನಾನು ಬಡ್ಡಿ ಕೊಡ್ತಿದ್ದಣ್ಣ. ವರ್ಷಕ್ಕೆ 1 ಲಕ್ಷಕ್ಕೆ 2 ರೂಪಾಯಿ ಬಡ್ಡಿ ಅಂತ ಆದರೆ 24,000 ನಾನು ಕೊಡ್ತಿದ್ದೆ. 24 ಅಂದರೆ 48,000 ಬಡ್ಡಿ ಕೊಡ್ತಿದ್ದೆ. 2 ಲಕ್ಷ ದುಡ್ಡು ಕೊಟ್ಟಿದ್ರೆ ಅದಕ್ಕೆ ಕೇಳೋಣ ಅಂತ ಬಂದೆ ಅಣ್ಣ. 1-2 ಲಕ್ಷ ದುಡ್ಡಿದ್ರೆ ಕೊಡೋಣ. ಕೊಡ್ತೈತೆ ನಾವು ಅಣ್ಣ, ನಾವೇನೇನು ಯಾರಿಗೆ ನಾವೇನು ಮೋಸ ಮಾಡಲ್ಲ, ಯಾರ್ದೇನು 1 ರೂಪಾಯಿ ತಿಂಬಲ್ಲ, ಏನಿಲ್ಲ, ಕೊಡ್ತೀವಣ್ಣ. ಈಗ ನೀವು ಕಟ್ಟಬೇಕಾದ್ರೆ ನಾವು ಕೊಡ್ತೀವಿ. ಇಲ್ಲಾಂದರೆ ಬಡ್ಡಿ ಇಲ್ದಂಗೆ ನೀವು ಕೊಟ್ಬಿಡಿ. 1-2 ಲಕ್ಷನ ಬೇಕಾದ್ರೆ ನೀವು ಕಟ್ಟಬೇಕಾದ್ರೆ ನಾವು ಕೊಟ್ಬಿಡ್ತೀವಿ, ನೀವು ಯಾವಾಗಾದರೂ ಕೊಡಿರಂತೆ ಅಷ್ಟೇ. ಹಂಗೆ ಮಾಡೋಣ. ನಾವು ಇನ್ನೂ 1-2 ಲಕ್ಷ ಜಾಸ್ತಿನೇ ಕೊಡ್ತೀವಿ. ನಾವು ಬಡ್ಡಿ ಇಲ್ದಂಗೆ ಕೊಡ್ತೀವಿ, ನೀವು ಬಡ್ಡಿ ಇಲ್ದಂಗೆ ಕೊಟ್ಬಿಡಿ. ಆಲೆ ಮನೆ ಎಲ್ಲ ಶುರು ಮಾಡಿದ್ದೀರಾ? ಆಲೆ ಎಷ್ಟಕ್ಕಾಗೈತೆ? ಇನ್ನೂ ಇಲ್ಲ ಕಣಮ್ಮ ಪ್ರೀತಿ, ಇನ್ನೂ ಎಲ್ಲ ಕೀಳ್ಸಿ ನೆಲ ಸಮ ಮಾಡಿದ್ದೀನಿ. ಇವಾಗ ನಂದು ಐತೆ ಸದ್ಯಕ್ಕೆ. ಅದಿನ್ನೂ ನಾನು ಸ್ವಲ್ಪ ಫಿಕ್ಸೆಡ್ ಮಾಡಿದ್ದೀನಿ. ಅದು ಇನ್ನೂ ಸ್ವಲ್ಪ ದಿನ ಆಗಿಲ್ಲ, ಡೇಟ್ ಆಗಬೇಕು. ಡೇಟ್ ಆದರೆ ಬಿಡಿಸ್ಕೊಳಕ್ಕೆ ಬರುತ್ತೆ, ಅದಕ್ಕಾಗಿನ. ಬೇಕಾದರೆ ಅದನ್ನ ಬಿಡಿಸ್ಕೊಂಬಂದುಬಿಟ್ರೆ ನಾನು ಕೊಡ್ತೀನಿ, ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀನಿ. ಬಡ್ಡಿ ದುಡ್ಡು ಹಣ ಎಲ್ಲ ಕೊಟ್ಬಿಡ್ತೀನಿ ನಾನು, ಬಡ್ಡಿ ದುಡ್ಡು ಎಲ್ಲನ. ಅದಕ್ಕಾಗಿನ 1-2 ಲಕ್ಷ ಇದ್ದರೆ ಕೊಡ್ತಿದ್ದೇನಣ್ಣ. ಅಯ್ಯೋ ದುಡ್ಡೆಲ್ಲ ಐತಪ್ಪ, ದುಡ್ಡಿಗೆ ಬಂದಿರೋದು. ದುಡ್ಡಿಲ್ಲ ಕಣಪ್ಪ. ಈಗಳಪ್ಪ ನಮ್ಮ ಹುಡುಗರು ಗಾಡಿ ತಗೊಂಬಂದ್ವು. ನಾವು ಎಲ್ಲ ಮನೆಗೆ ಏನೂ ಇರಲಿಲ್ಲ, ಎಲ್ಲ ತೊಗೊಂಬಂದ್ವಿ. ಎಲ್ಲ ಕಷ್ಟ ಕಣಪ್ಪ. ದುಡಿಯೋರಿದ್ರೂ ಖರ್ಚಿದ್ದೇ ಇರುತ್ತೆ ಮನೆಯಾಗೆ. ನೋಡ್ರಿ ಅಣ್ಣ, ಏನೋ 1-2 ಲಕ್ಷ ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ನಾವೇನು ಯಾರ್ದು ತಿನ್ನಲ್ಲ, ಏನಿಲ್ಲ, ಕೊಡ್ತೀವಣ್ಣ. ನಾನು ಅದಕ್ಕೇ ಬಾರಪ್ಪ ಧರಣಿ ಅಣ್ಣನ ಹತ್ರ ಹೋಗೋಣ, ಹೆಂಗೋ ಕೊಡುತ್ತೆ ಅವಣ್ಣ, ಇಸ್ಕೋಬೋದು, ಅವಣ್ಣ ಏನಿಲ್ಲ ಅನ್ನಲ್ಲ. ನಮ್ಮಂಥ ಬಡವ್ರಿಗೆ ಅವಣ್ಣ ಇದ್ದೇ ಇರುತ್ತೆ ಅಂತ ಹೇಳಿ ಅದಕ್ಕೆ ಬಂದ್ವಿ. ಏನು ಮಾಡೋದು, ಯಾರ ಹತ್ರ ಆದರೂ, ನಿಮ್ಮ ಓನರ್ ಹತ್ರ ಆದ್ರೂ ಯಾರ ಹತ್ರ ಆದರೂ ಕೇಳಿ ಇಸ್ಕೊಡ್ರಿ ಅಣ್ಣ. 1-2 ಲಕ್ಷ ಕೊಟ್ಟರತ್ಲಾಗೆ ಇನ್ನು ಮಿಕ್ಕಿದ್ದು ಹೆಂಗೆ ಆಗುತ್ತೆ, ಬೇಸ್ಮೆಂಟ್ ಆಗುತ್ತೆ. ಬೇಸ್ಮೆಂಟ್ ಆಗಿಬಿಟ್ರೆ ಉಳಿದಿರೋದು ಹೆಂಗೋ ನೋಡಿಕೊಂಡು ಆಮೇಲೆ ಹೆಂಗೋ ಕಟ್ಟೋಣ ಅಂತ.
ನೋಡ್ಕೊಂಡು ಬಂದಿರೋದು ಕಟ್ತೀವಿ. ಅದಕ್ಕೆ ಕೊಡೋಣ ಒಂದು 2 ಲಕ್ಷನ. ಹ್ಞೂ ಅಣ್ಣ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ಇವಾಗ ಬೇಸ್ ಮಟ್ಟಕ್ಕೆಲ್ಲ ಕಬ್ಬಣ ತರಿಸ್ಬೇಕು, ಪಿಲ್ಲರ್ ಹಾಕಿಸ್ತಾ ಇದ್ದೀನಿ. ಕಟ್ಟಬೇಕು, ಚೆನ್ನಾಗೇ ಕಟ್ಟಬೇಕು ಅಂತ, ಅದಕ್ಕೆ ಪಿಲ್ಲರ್ ಹಾಕ್ಸೋಣ ಅಂತೇಳಿ ಅವ್ರಿಗೆ ಅಡ್ವಾನ್ಸ್ ಕೊಡಬೇಕಲ್ಲ, ಅದಕ್ಕೆ. ಅಲ್ಲ ಕಣಣ್ಣ, ನೀನು ಬೇಸ್ಮೆಂಟ್ ತಿಂದಲೇ ಸಾಲ ಮಾಡಿದ್ರೆ ಇನ್ನು ಮನೆ ಆಗೋವರೆಗೂ ಎಷ್ಟು ಸಾಲ ಆಗುತ್ತೆ ಯಪ್ಪ. ಅಲ್ಲ, ನೀವು ಬೇಸ್ಮೆಂಟ್ ತಿಂದಲೂ ಸಾಲ ಮಾಡ್ತಾ ಇದ್ದೀರಾ. ನಿಮ್ಮ ಕೈಯಲ್ಲಿ ಸ್ವಲ್ಪ ಇಷ್ಟೋ ಇಟ್ಕೊಂಡು ಆಮೇಲೆ ನೀವು ಮನೆ ಮಾಡಬೇಕಾಗಿತ್ತು. ಕೈಯಲ್ಲಿ ಏನು ಇಲ್ದಲೇ ಹಿಂಗೆ ಮನೆ ಮಾಡ್ತೀವಿ ಅಂತೇಳಿ ಇಷ್ಟೊಂದು ನೀವು ಆ ಥರ ಬೀಳ್ತಾ ಇದ್ದೀರಾ. ಆ ಥರ ಏನಿಲ್ಲ. ನಾವು ಈಗ ಐತೆ ನಮ್ಮ ಅಪ್ಪಂದು, ಅದು ಫಿಕ್ಸೆಡ್ ಮಾಡಿಕ್ಕಿದ್ದೀವಿ ಹೇಳು. ನಾವು ಯಾರೋ ಬೇರೆ ಇಲ್ಲಿ ಬಂಗಾರದ ಅಂಗಡಿಲಿ ಬೇರೆ ಯಾರೋ ಇಸ್ಕೊಂಡಿದ್ರು, ಅವ್ರು ಇನ್ನೂ ಕೊಟ್ಟಿಲ್ಲ. ನಾವು ಬೇರೆ ನಾನು ಸರ ಹಾಕಿ ಬಂದಿದ್ನ, ಒಂದು ಮಂಗಲ ಚೈನ್ ಹಾಕಿ ಬಂದಿದ್ದೀನಿ 44 ಗ್ರಾಮಿಂದು. ಅವ್ರಿಗೆ ಬಂಗಾರದ ಅಂಗಡಿ ಕಟ್ಟಿದ್ದೀನ, ಅದಕ್ಕೇ ಇವಾಗ ಫಿಕ್ಸೆಡ್ ಮಾಡಿರೋದು. ಅದಿನ್ನೂ ಡೇಟ್ ಆಗಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದೀವಿ ಕಣಮ್ಮ. ನಮ್ಮ ಹತ್ರನೂ ಐತೆ. ನಾವು ಇಷ್ಟೋ ಇಟ್ಕೊಂಡಿದ್ದೀವಿ, ಮನೆ ಕಟ್ಟಬೇಕು ಅಂತಲೇ, ಚೆನ್ನಾಗಿ ಕಟ್ಟಬೇಕು ಅಂತಲೇ ಇಷ್ಟೋ ಇಟ್ಕೊಂಡಿದ್ದೀವಿ. ನಾವು ಅಣ್ಣ ನೀವು ಕಟ್ಟಬೇಕಾದ್ರೆ ಕೊಡ್ತೀವಿ. ನಿಮಗೂ ಒಂದು ಇವಾಗ ಆಸೆ ಐತಲ್ಲ ಕಟ್ಟಬೇಕು ಅಂತ ಹೇಳಿ, ಅದಕ್ಕೇ ನಾವು ಕೊಡ್ತೀವಿ. ನೀವು ಕಟ್ಟಬೇಕಾದ್ರೆ ಇಲ್ಲ ಅಂದಂಗೆ ಕೊಡ್ರಿ ಅಣ್ಣ. ಅಯ್ಯೋ, ಇವಾಗ ಎಲ್ಲರಿಗೂ ದುಡ್ಡಿಂದೆ ಅಪ್ಪ ಬಂದಿರೋದು ನಮ್ಮ ಮನೇಲಿ, ನೋಡಿದಿರಲ್ಲ. ನೀವೇನು ಇಷ್ಟು ಕಷ್ಟ ಅಂತ ಹೇಳಿ ನಾನು ಏನೇನು ಎಲ್ಲಿಗೂ ಹೋಗಲ್ಲ, ಏನಿಲ್ಲ. ನಮ್ಮ ಮನೇಲಿ ಇವ್ರು ದುಡ್ದಿದ್ದೇನೆ, ಎಲ್ಲ ಮನೇಲಿ ಪ್ರತಿಯೊಂದು ಖರ್ಚಿದ್ದೇ ಇರುತ್ತೆ. ತುಂಬ ಕಷ್ಟ. ಎಲ್ಲ ಮನೆಗೆ ಬೇರೆ ಎಲ್ಲನ ಮನೇಲಿ ಏನೂ ಸಾಮಾನುಗಳಿರಲಿಲ್ಲ, ಪ್ರತಿಯೊಂದು ನಾವು ತಗೊಂಡಿದ್ದು ಹೊರಗೆ ಬಂದು. ಏನು ಕೊಡಲ್ಲ ಅಂತ ಹೇಳಿ ಬೈದ್ಬಿಟ್ರಲ್ಲ ನಮ್ಮ ಸುಗುಣ ಅತ್ತೆ. ಅದಕ್ಕೇ ನಾವು ಬಂದು ಎಲ್ಲ ಪ್ರತಿಯೊಂದು ಸಾಮಾನುಗಳು ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಯಿತು. ಎಲ್ಲದಕ್ಕೂ ದುಡ್ಡು ಬೇಕಲ್ಲ, ತುಂಬ ಕಷ್ಟಪಟ್ವಿ. ಅದಕ್ಕೇ ಇವಾಗ ದುಡ್ಡುಗಳೇ ಇಲ್ಲ ಕಣಪ್ಪ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಮಗೂ ದುಡ್ಡಿಂದೇ ಬೇಕಾಗಿರೋದಣ್ಣ. ಅಲ್ಲ, ಕೊಡ್ತೀವಿ ನಾವೇನು ಯಾಪ್ತಾಗೇನು ಸಾಲ ಮಾಡೋಕ್ಕೆ ಹೋಗಿಲ್ಲ. ಈ ಅಣ್ಣನ ಹತ್ರನೇ ನಮಗೀಗ ಗೌರವಾಗಿರೋರ ಹತ್ರ ಆಗಬೇಕು. ಸಾಲ ನಾವು ಹೆಂಗೆ ಇಸ್ಕೊಂಡಿರ್ತೀವೋ ಹಂಗೆ ನಾವು ಕೊಡೋ ಥರ ಇರಬೇಕು. ನಾವೀಗ ಹೆಂಗೆ ಒಳಗು ಮನೆಗೆ ಹೆಂಗೆ ಸಾಲ ಇಸ್ಕೊಂಡಿದ್ದೀವೋ ಹಂಗೆ ಒಳಗು ಮನೆಗೆ ಕೊಡಬೇಕು. ಮೂರನೇವ್ರಿಗೆ ಗೊತ್ತಾಗಬಾರ್ದು. ಹಂಗೆ ನಾವು ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ನಾವು ಸಾಲ ಮಾಡೋದು. ಹಂಗಿದ್ರೇ ಸಾಲ ಮಾಡೋರು. ನಾವು ಹೆಂಗೆ ಇಸ್ಕೊಂಡಿರ್ತೀವೋ ಮರ್ಯಾದೆಗೆ ಹಂಗೆ ಕೊಡಬೇಕು ಅನ್ನೋದು ಮನಸ್ಸಲ್ಲಿ ಇರಬೇಕು. ಅಲ್ಲ, ಇದ್ದಿದ್ರೆ ಕೊಡ್ತಿದ್ದೆ ಕಣಮ್ಮ. ಏನು ಮಾಡೋಣ, ದುಡ್ಡಿಗೆ ಇರೋದು ಇವಾಗ ಭಾಳ ಕಷ್ಟ. ನಾವು ನೋಡ್ತಾ ಇದ್ದೀವಿ, ಭಾಳ ಕಷ್ಟ. ಏನು ಮಾಡೋದ, ನಾವು ಮನೆ ಕಟ್ಟಬೇಕು ಅಂತೇಳಿ ನೋಡಿ ಆಗಲ್ಲ. ಇವಾಗ ಸದ್ಯಕ್ಕೆ ಸ್ವಲ್ಪ ದುಡ್ದುಬಿಟ್ಟು ಕೈಯಾಗ ಸ್ವಲ್ಪನಾದರೂ ಇಕ್ಕೊಂಡು ಆಮೇಲೆ ಕಟ್ಟೋಣ ಅಂತೇಳಿ ನಾವು ಅದಕ್ಕೆ ಸುಮ್ಮನಾದ್ವಿ. ನಾವು ಇನ್ಯಾಕೆ ಬಾಡಿಗೆ ಮನೇಲಿ ಇರ್ತಿದ್ವಿ, ಯಾವುದಾದ್ರೂ ಸೈಟ್ ಗಿಟ್ ತಗೊಂಡು ಹೆಂಗೋ ಕಟ್ತಿದ್ವಿ. ಇಷ್ಟೊತ್ತಿಗೆ ಮನೇನ ಏನು ಮಾಡೋದ. ಎಲ್ಲ ನಮ್ಮ ಹುಡುಗರು ಓದೋಕ್ಕೂ ಅದಕ್ಕೂ ಇದಕ್ಕೂ ಇಕ್ಕಿದ್ವಿ ಕಣಪ್ಪ. ನಮ್ಮ ಹತ್ರ ಏನು ಬಂಡವಾಳ ಮಾಡ್ಕೊಂಡಿಲ್ಲ. ನನ್ನ ಮಕ್ಳು ಓದೋಕ್ಕೆ ಎಷ್ಟೊಂದು ಇಕ್ಕಿದ್ವಿ. ಹೆಂಗೆ ಗೊತ್ತಾ, ಇವಾಗ ಇಬ್ಬರು ಕೆಲ್ಸಕ್ಕೆ ಹೋಗೋದಕ್ಕೆ ಚೆನ್ನಾಗತ್ತ. ನಾನು ಇದ್ದಾಗ ಹೋಗ್ತೀನಿ, ಇಲ್ದಾಗ ಮನೆಗಿರ್ತೀನಿ. ನೋಡ್ರಿ ಅಣ್ಣ, ಇನ್ನು ಸ್ವಲ್ಪ ದಿನ ಬಿಟ್ಟು ಆಗ್ಲೇ ಯಾವುದಾದ್ರೂ ಅಡ್ಜಸ್ಟ್ ಮಾಡಿ ಕೊಡ್ರಿ. ಸರಿ ಆಯ್ತು ಹೇಳಮ್ಮ, ನೋಡೋಣ ಅಂತ ಹೇಳ್ಬೇಡ, ಅಡ್ಜಸ್ಟ್ ಮಾಡಿ ಕೊಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಮನೆ ಕಟ್ಟೋದಕ್ಕೆ ದುಡ್ಡು ಬೇಕಾಗಿತ್ತು. ಅದಕ್ಕೆ ಇವಣ್ಣನ ಹತ್ರನೇ ಕೇಳೋಣ ಅಂತೇಳಿ ಬಂದಿದ್ದೀವಿ. ಆದರೆ ಇವಣ್ಣ ಇಲ್ಲ ಅಂತ ಹೇಳ್ತೈತೆ. ಏನು ಮಾಡೋಣ ಒಂದು ಗೊತ್ತಾಗ್ತಾನೇ ಇಲ್ಲ. ನೀವು ಇವಾಗ ಮನೆ ಬೇರೆ ಕಟ್ಟಬೇಕು, ಏನಪ್ಪ ಮಾಡೋದು ಅನ್ನಂಗಾಗೈತಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.